ಜೀವನ ಶೈಲಿಯಿಂದಾಗಿ ಗುಬ್ಬಚ್ಚಿಗಳ ಸಂತತಿ ನಶಿಸಿ ಹೋಗ್ತಾ ಇದ್ದು, ಇದರ ಸಂರಕ್ಷಣೆಗೆ ಪ್ರತಿಯೊಬ್ಬರು ಮುಂದಾಗಬೇಕೆಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಮಂಜುನಾಥ್ ಚವಾಣ್ ಹೇಳಿದರು. ಬೆಳಗಾವಿಯಲ್ಲಿ ಇಂದು ಕರ್ನಾಟಕ ಸರ್ಕಾರದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರ್ಕಾರಿ ಪಾಲಿಟೆಕ್ನಿಕ್ನ ವತಿಯಿಂದ ವಿಶ್ವ ಗುಬ್ಬಚ್ಚಿ ದಿನ 2025 ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಮಂಜುನಾಥ್ ಚವಾಣ್ ಅವರು, ಮಾನವನ ಜೀವನ ಶೈಲಿ ಬದಲಾಗಿ ಕಾಂಕ್ರೀಟ್ ಕಾಡುಗಳಿಂದಾಗಿ ಗುಬ್ಬಚ್ಚಿಗಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಅಲ್ಲದೆ ರಸಾಯನಗಳ ಬಳಕೆ ಜನರ ಮೇಲೂ ಮತ್ತು ಪ್ರಾಣಿ ಪಕ್ಷಿಗಳ ಮೇಲೂ ಬೀರ್ತಾ ಇದೆ. ಟವರ್ಗಳ ಹೆಚ್ಚಿದ ಸಂಖ್ಯೆಯಿಂದಲೂ ಗುಬ್ಬಚ್ಚಿಗಳ ಸಂತತಿ ನಶಿಸಿ ಹೋಗ್ತಾ ಇದೆ. ರಣಹದ್ದುಗಳ ಸಂತತಿಗಳು ಕೂಡ ಈಗ ಹೆಚ್ಚಾಗಿ ಕಾಣುವುದಿಲ್ಲ ಎಂದರು. ಯಾವಾಗ ನಾವು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ತಂದಿದ್ದೀವಿ, ನಮ್ಮ ಕನ್ಸ್ಟ್ರಕ್ಷನ್ ಏನು ಎಲ್ಲಾ ಕಡೆಗೂ ಈಗ ನಾವು ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಸ್ಪೇಸಸ್ ಕಡಿಮೆ ಆಗ್ತಾ ಇದೆ. ಒಂದು ಮುಖ್ಯವಾಗಿರುವಂತಹ ಒಂದು ವಿಚಾರ, ಆ ಕಾರಣದಿಂದ ಗುಬ್ಬಚ್ಚಿ ಸಂತತಿ ಕಡಿಮೆ ಆಗ್ತಾ ಇದೆ. ಎರಡನೇದಾಗಿ ಅವರು ಹೇಳಿದ್ರು, ನಾವು ಬಳಕೆ ಮಾಡಿರುವಂತಹ ರಾಸಾಯನಿಕ ಪದಾರ್ಥಗಳು, ಕೆಮಿಕಲ್ ಫರ್ಟಿಲೈಸರ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆ ಕೆಮಿಕಲ್ ಫರ್ಟಿಲೈಸರ್ ಕೂಡ ನಮಗೆ ತಿಳಿಯದ ಹಾಗೇನೆ ಇಂಡೈರೆಕ್ಟ್ ಎಫೆಕ್ಟ್ ಸುಮಾರಷ್ಟು ಪ್ರಾಣಿ ಮತ್ತು ಪಕ್ಷಿ ಪ್ರಭೇದಗಳ ಮೇಲೆ ಆಗ್ತಾ ಇದೆ. ಮುಖ್ಯವಾಗಿ ಅದರ ಇಂಪ್ಯಾಕ್ಟ್ ನಮ್ಮ ಮೇಲೇನೂ ಕೂಡ ಆಗ್ತಾ ಇದೆ. ಅದನ್ನು ಕೂಡ ನಾವು ಕಡೆಗಣಿಸ್ತಾ ಇದ್ದೇವೆ. ಸೊ ಅದರಿಂದನೂ ಕೂಡ ಸಂತತಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಮೂರನೇದಾಗಿ ನಾವು ಈಗ ಬಳಕೆ ಮಾಡ್ತಾ ಇದ್ದೀವಿ ಟೆಲಿವಿಷನ್, ಸ್ಯಾಟಲೈಟು, ದೆನ್ ನಮ್ಮ ಫೋನ್ಸು, ಇದರ ಒಂದು ಏನು ನೆಟ್ವರ್ಕ್ಗೋಸ್ಕರ ನಾವು ಟವರ್ಗಳನ್ನು ಹಾಕ್ತೀವಿ. ಅದರಿಂದಲೂ ಕೂಡ ಬಹಳಷ್ಟು ಪಕ್ಷಿ ಪ್ರಭೇದಗಳ ಮೇಲೆ ಅದರದೇ ಆದಂತಹ ಒಂದು ಕೆಟ್ಟ ಪರಿಣಾಮ ಅದು ಬೀರ್ತಾ ಇದೆ. ಸೊ ಈ ರೀತಿ ನಮಗೆ ತಿಳಿಯದ ಹಾಗೇನೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಬಹಳಷ್ಟು ಏನು ಪ್ರಕೃತಿ ಮೇಲೆ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಡಾಕ್ಟರ್ ಭೀಮಾಶಂಕರ್ ಗುಳಿದವರು ನಮ್ಮ ಪರಿಸರ ಮತ್ತು ಪ್ರಾಣಿ ಪಕ್ಷಿಗಳ ಕುರಿತು ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ಬೇಸಿಗೆಯ ಕಾಲದಲ್ಲಿ ಈ ಗುಬ್ಬಚ್ಚಿ ದಿನಾಚರಣೆಗಳನ್ನು ಆಚರಿಸಲಾಗುತ್ತೆ. ಬೇಸಿಗೆಯಲ್ಲಿ ಉಷ್ಣತೆಯಿಂದ ಮನುಷ್ಯರಂತೆ ಪ್ರಾಣಿ ಪಕ್ಷಿಗಳು ಕೂಡ ಬಾಯಾರಿಕೆಯಿಂದ ಬಳಲುತ್ತೆ. ಆದ್ದರಿಂದ ಅವುಗಳಿಗೂ ನೀರಿನ ಪಾತ್ರೆ ಹಾಗೂ ದವಸ ಧಾನ್ಯಗಳನ್ನು ಇಟ್ಟು ಪಕ್ಷಿಗಳ ಸಂಗೋಪನೆಗೆ ಮುಂದಾಗಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು. ಈಗಾಗಲೇ ನಮ್ಮ ಆಫೀಸಲ್ಲಿ ನಾವು ಲಾಸ್ಟ್ ಇಯರ್ ಇಂದ ಶುರು ಮಾಡಿದ್ವಿ. ಬ್ಯಾಸಿಗೆ ಬಂತಂದ್ರ ಅಲ್ಲಲ್ಲಿ ಈ ಲಾಸ್ಟ್ ಇಯರ್ ನಾವು ಪ್ಲಾಸ್ಟಿಕ್ ಇಂದ ಯೂಸ್ ಮಾಡಿದ್ವಿ, ಬಾಟಲ್ಸ್ ಮತ್ತೆ ಈ ಪಾತ್ರೆಗಳನ್ನ ಪಕ್ಷಿಗಳಿಗೆ ನೀರು ಉಳಿಸ್ಲಿಕ್ಕೆ. ಬಟ್ ಈ ಸತಿ ಒಂದು ಸ್ಟೆಪ್ ಮುಂದೋಗ್ಬಿಟ್ಟು ಅದಕ್ಕೆ ಅಂತ ಹೇಳಿ ನಮ್ಮ ಮಣ್ಣಿಂದು ಮಡಿಕೆ ಪಾತ್ರೆಗಳನ್ನ ಇಟ್ಟಿದ್ದೀವಿ. ಇವೆಲ್ಲವನ್ನ ನೀವು ದಯವಿಟ್ಟು ಮನೆಗೆ ಹೋಗಿ ನೀವು ಮಾಡಿ. ಈ ವೇಳೆ ಪಕ್ಷಿ ಪ್ರೇಮಿಗಳು ಮತ್ತು ವಿದ್ಯಾರ್ಥಿಗಳು ಇನ್ನಿತರರು ಭಾಗಿಯಾಗಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.